ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಸೊ ಈ ಬ್ಲಾಗ್ ಬಂದು ಯುಗಾದಿ ಹಬ್ಬದ ದಿನ ಮಾಡಿರುವಂತಹ ಬ್ಲಾಗ್ ನೋಡ್ರಿ. ಯುಗಾದಿ ಪಾಡ್ಯ ಅಂತಂದು ಏನು ಮಾಡ್ತೀವಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ, ಸೊ ಆ ದಿನ ಮಾಡಿರುವಂತಹ ಬ್ಲಾಗು. ಆ್ಯಂಡ್ ಈ ವರ್ಷ ಯುಗಾದಿ ಅಮಾವಾಸ್ಯನ ಕೆಲವರು ಬುಧವಾರ ಮಾಡ್ಯಾರ, ಇನ್ನು ಕೆಲವರು ಗುರುವಾರ ಮಾಡ್ಯಾರ. ಬುಧವಾರ ಅಮಾವಾಸ್ಯೆ ಮಾಡಿದವರು ಗುರುವಾರ ಯುಗಾದಿ ಪಾಡ್ಯ ಮಾಡ್ಯಾರ. ಇನ್ನು ಗುರುವಾರ ಯುಗಾದಿ ಅಮಾವಾಸ್ಯೆ ಮಾಡಿದವರು ಶುಕ್ರವಾರ ಪಾಡ್ಯ ಮಾಡ್ಯಾರ. ಇನ್ನು ಕೆಲವರು ಗುರುವಾರನ ಎರಡೂ ಮಾಡಿಬಿಟ್ಟಾರೆ, ಯುಗಾದಿ ಪಾಡ್ಯ ಮತ್ತು ಅಮಾವಾಸ್ಯೆ ಒಂದು ದಿನದಾಗನ ಮಾಡಿಬಿಟ್ಟಾರೆ. ಸೊ ನಾನು ಗುರುವಾರ ಅಮಾವಾಸ್ಯೆ ಮಾಡಿ ಶುಕ್ರವಾರ ಯುಗಾದಿ ಪಾಡ್ಯ ಮಾಡಿದೆ. ನೀವು ನೋಡ್ತಿರುವಂಥ ವ್ಯೂವರ್ಸು ಯಾವತ್ತು ಅಮಾವಾಸ್ಯೆ ಮಾಡಿದ್ರಿ, ಯಾವತ್ತು ಯುಗಾದಿ ಪಾಡ್ಯ ಮಾಡಿದ್ರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ನೋಡ್ತಿರುವಂಥ ಎಲ್ಲ ವ್ಯೂವರ್ಸ್ಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಎಲ್ಲ ಮುಗಿದೈತಿ, ಬಟ್ ಯುಗಾದಿ ಹಬ್ಬದ ಬ್ಲಾಗ್ ಆಗಿರೋದ್ರಿಂದ ಸೊ ಈ ಬ್ಲಾಗ್ ಮುಖಾಂತರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತೇಳಿ ತಿಳಿಸ್ತೀನಿ. ಸೊ ಬರ್ರಿ ಯುಗಾದಿ ಪಾಡ್ಯ ದಿನ ಏನೆಲ್ಲ ಆಯ್ತು ಅಂತ ಹೇಳಿ ಈ ಬ್ಲಾಗ್ನಾಗ ನೋಡೋಣಂತ. ಸೊ ಅದಕ್ಕೂ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬಾಗಿಲು ಮುಂದೆ ಒರೆಸ್ಕೊಂಡು ಪುಟಾಣಿದು ಒಂದು ಕಲರ್ಫುಲ್ ರಂಗೋಲಿನ ಹಾಕಿದೆ. ಸೊ ಅವನು ಅರ್ವಿನೂ ನಾನು ಕಲರ್ಫುಲ್ ಮಾಡ್ತೀನಿ ಮಮ್ಮಿ ಅಂತೇಳಿ ಅವನು ಸ್ವಲ್ಪ ಕೈ ಜೋಡಿಸಿ ಅವನು ರಂಗೋಲಿ ಹಾಕಕ್ಕೆ ಹೆಲ್ಪ್ ಮಾಡ್ದ ನೋಡ್ರಿ. ಲಾಸ್ಟ್ ಇಯರ್ನು ಮಾಡಿದ್ದ. ಅನ್ವಿತಾ ಅರ್ವಿನ್ ಇಬ್ರು ಹೆಲ್ಪ್ ಮಾಡಿದ್ರು. ಸೊ ಅದೆಲ್ಲ ನೆನಪು ಹಾಕಂದಿತ್ತು ನನಗೆ. ಲಾಸ್ಟ್ ಇಯರ್ ಅನ್ವಿತಾ ಇದ್ಲು, ಈ ವರ್ಷ ಅನ್ವಿತಾ ಇಲ್ಲಲ್ಲ, ಅನ್ವಿತನ್ ಬಿಟ್ಟು ಯುಗಾದಿ ಹಬ್ಬ ಮಾಡ್ಬೇಕಲ್ಲ ಅಂತೇಳಿ. ಆ್ಯಂಡ್ ಇನ್ನೊಂದು ಏನಂದ್ರೆ ಹಬ್ಬದ ದಿನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಇತ್ತಾಗ ಅನ್ವಿತನೂ ಇಲ್ಲ, ಇತ್ತಾಗ ಹಸ್ಬೆಂಡೂ ಇರಂಗಿಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಮೂಡೆಲ್ಲ ಆಫ್ ಆಗಿಬಿಟ್ಟಿತ್ತು. 2 days ಅಮಾವಾಸ್ಯೆ ದಿನನೂ ಮೂಡ್ ಆಫು, ಮತ್ತು ಯುಗಾದಿ ಹಬ್ಬದ ದಿನನೂ ಯುಗಾದಿ ಪಾಡ್ಯ ದಿನ ಅವತ್ತು ಮೂಡ್ ಆಫ್. ನನಗಂತೂ ಬೇಜಾರು. ಸೊ ನಾನು ಅರಿವಿನ ತಮ್ಮ ಫುಲ್ ಡೇ ಮೂರಮಂದಿನ ಈ ಮೂರಮಂದಿಗೆ ಏನು ಮಾಡೋದು ಅಂತಂದು ಅದೇ ಒಂದು ರೀತಿ ಬೇಜಾರಾಗ್ಬಿಟ್ಟಿತ್ತು. ಎಲ್ಲರೂ ಒಂದು ರೀತಿ ಹಬ್ಬದ ದಿನ ಮನೇಲಿದ್ರೆ ಅದೊಂದು ರೀತಿ ಹಬ್ಬದ ಫೀಲ್ ಬರ್ತೈತಿ ಮನಸ್ಸೊಳಗೆ. ಸೊ ಯಾರೂ ಇಲ್ಲ ಅಂತಂದ್ರೆ ಯಾರಿಲ್ಲಲ್ಲ ಏನು ಮಾಡತ್ತವ ಅಂತಂದು ಹಿಂಗೆ ಅನಿಸ್ಬಿಡ್ತೈತಿ. ಇನ್ನು ಹಸ್ಬೆಂಡ್ ಪ್ರತಿದಿನ ಬರುವಂಗನ ಹಬ್ಬದ ದಿನನೂ ಅದ ಸೇಮ್ ಟೈಮಿಗನ ಬೆಳಗ್ಗೆ ಹೋದವ್ರು ನೈಟ್ ಬರೋದು. ಸೊ ಹಬ್ಬದ ದಿನ ಏನು ಡಿಫ್ರೆನ್ಸ್ ಇಲ್ಲಲ್ಲ ಅಂತ ಫುಲ್ಲು ಬೇಜಾರು. ಸೊ ಹಸ್ಬೆಂಡ್ ಜೊತೆ ಹೋದ್ರಾಡಿನಂತನ ಹೇಳ್ಬೋದು. ಸೊ ಯಾರಿಗೇ ಆಗಲಿ ಬೇಜಾರಾದಾಗ ಅದನ್ನು ವ್ಯಕ್ತಪಡಿಸ್ತಾರೆ. ಸೊ ಅದೇ ರೀತಿನ ಯಾರು ಮನಸ್ಸಿನಾಗ ಇಟ್ಕೊಂಡು ಕುಂದ್ರಂಗಿಲ್ಲ. ಸೊ ಈ ವರ್ಷ ಅನ್ವಿತನೂ ಇಲ್ಲ ಮತ್ತು ಹಸ್ಬೆಂಡೂ ಇಲ್ಲಲ್ಲ. ಸೊ ಹಾಗಾಗಿ ಫುಲ್ ಒಂದು ರೀತಿ ಸಖತ್ ಬೇಜಾರು. ವರ್ಷ ಆದ್ರೆ ಅನ್ವಿತಾ ಇರ್ತಿದ್ಲು, ಅಷ್ಟೇನು ಅನ್ನಿಸ್ತಾ ಇರಲಿಲ್ಲ. ಈ ವರ್ಷ ಆಕಿನೂ ಇಲ್ಲ ಹಸ್ಬೆಂಡೂ ಇಲ್ಲ ಅಂತೇಳಿ ಭಾಳ ಹಬ್ಬದ ದಿನ ಸಖತ್ ಬೇಜಾರಾಗ್ಬಿಟ್ಟಿತ್ತು. ಸೊ ಅದ ಬೇಜಾರಿನಾಗನ ಸೊ ಈಗ ಮತ್ತು ಮಾಡೋಕ್ಕಬೇಕಲ್ಲ ಹಬ್ಬ. ಅದು ವರ್ಷದ ಮೊದಲನೇ ಹಬ್ಬ ಇದು. ಯುಗಾದಿ ಹಬ್ಬನ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ. ಸೊ ಮಾಡೋಣ ಬಿಡೋದು ಬೇಡ ಅಂತಂದು ಸೊ ಈಗ ಮಾಡಕ್ಕಂತೆ ನೋಡ್ರಿ ಫ್ರೆಂಡ್ಸ್. ಸೊ ಏನಿಲ್ಲ, ಅನ್ವಿತನ ಮಿಸ್ಸಿಂಗನ ಭಾಳ ಅಂದ್ರೆ ಭಾಳ ಕಡಕ್ಕಂತಿದ್ದು. ವರ್ಷದ ಮೊದಲನೇ ಹಬ್ಬ ಅನ್ವಿತನ ಇಲ್ಲಲ್ಲ ಅಂತೇಳಿ. ಯುಗಾದಿ ಹಬ್ಬದ ಒಳಗನ ಆಕಿಂದೂ ಎಕ್ಸಾಮ್ ಮುಗಿದಿದ್ರೆ ಚೆನ್ನಾಗಿರ್ತಿತ್ತು. ಆಕೆ ಇರ್ತಿದ್ಲಲ್ಲ, ಫೋನ್ ಅನ್ನೋದು ಹಚ್ತಾ ಹೇಳ್ತಿದ್ಲು, ಮಮ್ಮಿ ಯುಗಾದಿ ಹಬ್ಬಕ್ಕೆ ಊರಿಗೆ ಬಂದಿರ್ತೀನ ಅಂತ ಎಲ್ಲ ಹೇಳ್ತಿದ್ಲು. ಸೊ ಹಂಗಿದ್ರೆ ಬರ್ತಾಳೇನೋ, ಅಷ್ಟರೊಳಗೆ ಎಕ್ಸಾಮ್ ಮುಗಿತಾವು ಅಂತಂದು ಈ ರೀತಿ ಇನ್ನೂ ಟೈಮ್ ಟೇಬಲ್ ಅದು ಕೊಟ್ಟಿರಲಿಲ್ಲ. ಸೊ ಅವಾಗ ಹೇಳ್ತಿದ್ಲು ಹಂಗಿದ್ರೆ ಹಂಗಾರೆ ಚಲೋ ಆಗತ್ತಾ ಅಂತೇಳಿ. ನಾನಂತೂ ಫುಲ್ ಖುಷಿಯಾಗಿದ್ದೆ. ಸೊ ಅದು ನೋಡಿದ್ರೆ ಯುಗಾದಿ ಹಬ್ಬ ಅದು ಮುಗಿದಿಂದ ಎಕ್ಸಾಮ್ಸ್ ಅದು ಮುಗಿತಾವು. ಸೊ ಇವಾಗ ಎಕ್ಸಾಮ್ಸ್ ಇದೆಲ್ಲ ಸ್ಟಾರ್ಟ್ ಅದಾವು. ಇನ್ನೊಂದು 4 ಇದಾವೆ, ಇನ್ನೂ ಎಷ್ಟು ಅದಾವೆ ಗೊತ್ತಿಲ್ಲ ಎಕ್ಸಾಮು. ಸೊ ಬರ್ತಾಳೆ, ಇನ್ನೊಂದು ಸ್ವಲ್ಪ ದಿನದೊಳಗನ ಬರ್ತಾಳೆ, ಇದ ವೀಕ್ ಒಳಗನ ಬರ್ತಾಳೆ. ಸೊ ಅದನ್ನ ನೆನೆಸ್ಕೊಂಡ್ರೂ ಸಖತ್ತು ಮನಸ್ಸಿಗೆ ಒಂದು ರೀತಿ ಖುಷಿ, ವೆರಿ ಎಕ್ಸೈಟೆಡ್. ಸೊ ಅನ್ವಿತಾನ ಕಾಲ್ ಮಾಡಿ ಯಾವಾಗ ಬರ್ತೀನೇನೋ ಅಂತೇಳಿ ಅನ್ಸಕತ್ತೈತಿ ಮಮ್ಮಿ, ಇನ್ನು ಇಷ್ಟೇ ದಿನ, ಇನ್ನು 5-6 ದಿನದಲ್ಲೇ ಬರ್ತೀನಿ ಅಂತೆಲ್ಲ ಹೇಳ್ತಿದ್ಲು ಫೋನ್ ಮಾಡಿ. ಬಂದ್ಲು ಅಂದರೆ ಇನ್ನು 2 months, ಆದಷ್ಟು ಎಷ್ಟಾಗುತ್ತೋ ಅಷ್ಟು 2 months. ಸೊ ಆಕಿನ ಜೊತೆನ ಟೈಮ್ ಸ್ಪೆಂಡ್ ಮಾಡಬೇಕು ಅಂಥೇಳಿ ಫಿಕ್ಸ್ ಆಗಿಬಿಟ್ಟಿನಿ. ವರ್ಷಾನುಗಟ್ಲೆ ಬಿಟ್ಟಿದ್ದಿರ್ತೀವಿ. ಸೊ 2 ತಿಂಗಳು ಅದು ಎಷ್ಟು ಬೇಗ ಕಳೀತೈತಿ. ಅದು 2 ತಿಂಗಳು ಅಂತ ಅನಿಸ್ಬೋದು, ಬಟ್ 2 ತಿಂಗಳು ಸ್ಪೀಡಾಗಿ ಕಳೆದು ಬಿಡ್ತೈತೆ. ಆಗಲ್ಲ ನೋಡ್ರಿ, 2026 ಸ್ಟಾರ್ಟ್ ಆಗಿ ಮಾರ್ಚ್ ಸಹ ಮುಗ್ಯಾಕೆ ಬಂತು. 3 ತಿಂಗಳು ಹೆಂಗೆ ಹೋಯ್ತೋ ಏನೋ ಗೊತ್ತೇ ಆಗಲಿಲ್ಲ. ಇವಾಗಂಕರ ಘನ ಸ್ಪೀಡ್ ಹೊಂಟವು ದಿನಗಳು. ಸೊ ಹೆಂಗೆ ಹೋಗ್ತಾವೇನೋ ಗೊತ್ತೇ ಆಗವಲ್ದು. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯುಗಾದಿ ಹಬ್ಬಕ್ಕೆ ಈಗೆಲ್ಲ ಹೋಳಿಗೆ ಎಲ್ಲ ಮಾಡಾಕಂತೀನಿ. ಬಾಗಿಲು ಮುಂದಂಕರ ರಂಗೋಲಿ ಹಾಕಿದೆ, ಪುಟಾಣಿ ರಂಗೋಲಿ. ಸೊ ಏನು ರಂಗೋಲಿ ಹಾಕೋದು ಏನು ಹಾಕೋದು ಅಂತಂದು ಒಟ್ಟು ಏನೋ ಒಂದು ಹಾಕಿ
ಕಲರ್ ತುಂಬ್ಕ್ಯಾಟ ಬಂದೆ. ಮತ್ತು ಅಡುಗೆ ಮನೆಗೆ ಬಂದು ಕಿಚನ್ ಕೌಂಟೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ಗೆಲ್ಲ ಈ ಬತ್ತಿ ಕುಕ್ಮೆ ಎಲ್ಲ ಹಚ್ಚಿ ಅಡುಗೆನ ಸ್ಟಾರ್ಟ್ ಮಾಡಿದೆ. ಬೇಳೆ ಕುದಿಯೋಕೆ ಇಟ್ಕೊಂಡೆ. ಆ್ಯಂಡ್ ಕೋಸಂಬರಿ ಮಾಡೋಕ್ಕೆ ಬೇಳೆ ಎಲ್ಲ ನೆನೆಸಿಟ್ಕೊಂಡು ಆ್ಯಂಡ್ ಕಟ್ಟಿನ ಸಾಂಬಾರು ಎಲ್ಲ ಮಾಡಿದೆ. ಹಿಟ್ಟದು ನಾದ್ಕೊಂಡೆ. ಸೊ ತಮ್ಮ ಒಂದು ಸ್ವಲ್ಪ ಹೂರ್ಣ ಅದು ತಿಕ್ಕಿ ಕೊಡ್ಬಾ ಅಂತಂದು ಹೇಳಿದೆ. ಸೊ ಹೂರ್ಣ ತಿಕ್ಕಿ ಕೊಟ್ಟ ನೋಡ್ರಿ. ನಾನು ಹೋಳಿಗೆ ಜೊತೆ ಪಲ್ಯ ಏನು ಮಾಡೋದು ಅಂತಂದು ಬದನೆಕಾಯಿ ಏನೋ ತೊಗೊಂಡು ಬಂದಿರಲಿಲ್ಲ. ಮತ್ತೇನು ಮಾಡೋದು ಅಂತಂದು ಊರ ಕಡೆ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಏನಾದರೂ ವೆಜಿಟೇಬಲ್ಸ್ ಏನು ಬದನೆಕಾಯಿ ತಂದಿಲ್ಲ ಅಂತಂದ್ರೆ ಉಳ್ಳಾಗಡ್ಡಿ ಪಲ್ಯ ಮಾಡ್ತಾರೆ. ಸೊ ಅದು ನೆನಪಾಯ್ತು. ಉಳ್ಳಾಗಡ್ಡಿ ಪಲ್ಯ ಮಾಡಿದ್ರಾಯ್ತು ಹೋಳಿಗೆ ಜೊತೆ ಅಂತಂದು ಉಳ್ಳಾಗಡ್ಡಿ ಪಲ್ಯ ಮಾಡಿದೆ ನೋಡ್ರಿ. 2 ಉಳ್ಳಾಗಡ್ಡಿ ಹಾಕಿ ಮಾಡೀನಿ. ಜಾಸ್ತಿ ಮತ್ತು ತಿಂತಾರೋ ಇಲ್ಲೋ ಅಂತ ಚೆನ್ನಾಗಾಗುತ್ತೆ ಒಂದು ರೀತಿ ಉಳ್ಳಾಗಡ್ಡಿ ಪಲ್ಯನೂ. 2 ಉಳ್ಳಾಗಡ್ಡಿ ಹೆಚ್ಚಾಕಿ 1 ಟೊಮೆಟೊ ಹೆಚ್ಚಾಕಿ ಮಾಡಿದೆ. ಇನ್ನು ಕೋಸಂಬರಿ ಒಂದು ಎಲ್ಲ ರೆಡಿ ಮಾಡಿ ಇಟ್ಟೇನಿ. ಜಸ್ಟ್ ಮಿಕ್ಸ್ ಅಷ್ಟೇ ಮಾಡಬೇಕು. ಸೌತೆಕಾಯಿ ಮತ್ತು ಕ್ಯಾರೆಟು ತುರಿದು ಮತ್ತು ಉಳ್ಳಾಗಡ್ಡಿ ಒಂದು ಹೆಚ್ಚು ಹಾಕಿನಿ. ಉಪ್ಪು ಖಾರ ಎಲ್ಲ ಹಾಕಿ ಇಟ್ಟೇನಿ. ನಾವು ಉಣ್ಣತ್ಲೂ ಎಲ್ಲ ನೀರು ಬಿಡ್ತೈತೆ ಅಂತ ಮಿಕ್ಸ್ ಒಂದ ಮಾಡಿಲ್ಲ. ಸೊ ಉಣ್ಣಾಗ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ತೇವೆ. ಈಗ ನೋಡ್ರಿ ಹೋಳ್ಗೆ ಮಾಡಕ್ಕಂತೀನಿ. ಸೊ ನೋಡ್ತಾ ಇರ್ಬೋದು ಮಮ್ಮಿ ಹೆಂಗೆ ಹೋಳ್ಗೆ ಮಾಡ್ತಾಳೆ ಅಂತಂದು ನಮ್ಮ ಅರ್ವಿನ ಫುಲ್ ನಿಂತು ನೋಡಕ್ಕಂತಾನೆ. ಸೊ ಈ ರೀತಿಯಾಗಿ ಹೋಳ್ಗೆ ಬಂದ ನೋಡ್ರಿ, ಚೆನ್ನಾಗಿ ಬರೋಕ್ಕಂತವು. ಸೊ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಹೂರ್ಣ ಮಾಯ್ಶ್ಚರ್ ಇರಬೇಕಾಗಿತ್ತು ಇನ್ನೂ ಅಂತ ಅನ್ನಿಸ್ತು. ಸ್ವಲ್ಪ ಹೂರ್ಣ ಡ್ರೈ ಅದಂಗೆ ಅನ್ಸತಿ. ತುಂಬೋದು ಹಂಗೇನಿಲ್ಲ, ಚೆನ್ನಾಗಿ ಬಂದವು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರೋಕ್ಕಂತವು ಅಂಥೇಳಿ. ಉಳ್ಳಾಗಡ್ಡಿ ಪಲ್ಯ ದೇವ್ರಿಗೆ ಎಡೆ ಹಿಡದಿಂದ ಅದನ್ನ ಉಂಡ್ಬಿಡೋರು ನೀನು. ಕೋಸಂಬರಿ ಮತ್ತು ತುಪ್ಪ ಹಾಕಿ ಈಗ 3 ಐಟಮ್ ಹಾಕ ಹೋಳ್ಗಿ ತುಪ್ಪ ಹಾಕ ಅದಾವಲ್ಲ ಹೋಳ್ಗಿ, 1 ಹೋಳ್ಗಿ, 2 ಹೋಳ್ಗಿ, ಕೋಸಂಬರಿ, ಹೋಳ್ಗಿ 2 ಪಲ್ಯ 3 ಐಟಮ್ ಅದು 3 ಅದು ಏನು ಸಿಕ್ಕು ಹೋಳ್ಗಿನ ಅದು ಹೋಳ್ಗಿನ ತುಪ್ಪ ಹಾಕಿ 4 ಐಟಮ್ ಆಗುತ್ತೆ. ಏಟ್ ಹಾಕಿದ್ರು ತುಪ್ಪನ ಅದ. ಅವ್ ತಿನ್ನಕ್ ಇಷ್ಟ ಇಲ್ಲ, ಇಷ್ಟ ಇಲ್ಲ ಅಂತ ಹಪ್ಪ ಪಾಪಡ ತಿನ್ನಕ್ ಇಷ್ಟ. ಅದಕ್ಕ ಅವು ಅಲ್ಲೇ ಕುಂತವು. ಹಪ್ಪಳ, ಪಾಪಡೆ, ಚಿಪ್ಸ್ ಇಷ್ಟ. ಅದಕ್ಕೆ ಅವು ಸ್ಯಾಂಡಿಗೆ ಕರಗಿಲ್ಲವು. ಕೈಲೇ ಮಾಡ್ತಾರೆ ನೀನು. ಅವು ಅಲ್ಲಿ ಕಟ್ ಕಳಿಸಾಗಲ್ಲ. ಸ್ವಲ್ಪ ಕವರ್ನಾಗ ಕಡಿಗಿತ್ತಿ ನೋಡು. ಕರ್ಕೊಂಡ್ ನೆನಪದ ಕರ್ಕೊಂಡ್ ತಿನ್ಲಿ ಅಂತೇಳಿ ತಿನ್ನು ನೀನ. ಶಾಂಡಿಗೆ ಫ್ರೀ ಅದ ನೀನು. ಇವನ್ 2 ಹೋಳಿಗೆ ತಿಂದು ಹೋಗ್ಬೇಕು ನೀನು. ಇವನ್ 2 ಹೋಳಿಗೆ ಇದಕ್ಕೆ ನೋಡ್ರಿ. ಈಗ ಹೋಳಿಗೆ ಮಾಡೋದು ಆಯ್ತು. ಈಗ ಚಪಾತಿ ಮಾಡಕತ್ತೀನಿ ನೋಡ್ರಿ. ಎಣ್ಣೆ ಚಪಾತಿ, ಎಣ್ಣೆ ಚಪಾತಿ. ಹಾಕ ಸ್ವಲ್ಪ
2 ಚಮಚ ಹಾಕಿ ಮಾಡಿ ಪಲ್ಯ ಮಾಡಾಕಂತೀವಿ ನೋಡಿ ಪಲ್ಯ ರೆಡ್ ಐತಿ ಭಾಳ ಎಣ್ಣೆ ಭಾಳ ಕಷ್ಟ ನಮ್ಮ ಅದನ್ನು ಸುಡ್ತಾರ ಅನ್ಸುತ್ತೆ ಏನು ಚಪಾತಿ ಎಣ್ಣೆ ಚಪಾತಿ ಅವ ಎಣ್ಣೆ ಚಪಾತಿ ಇದ್ರ ಚಪಾತಿ ಮಾಡಿ ನಮ್ಮ ಅದ್ರಿನ ಚಪಾತಿ ನಾರ್ಮಲ್ ಮಾಡ್ತೀವಲ್ಲ ಎಣ್ಣೆ ಕಾಯಿಗಿಟ್ಟು ಪುರಿ ಮಾಡ್ಬಿಟ್ಟಿನ ಹೆಂಗಿದ್ರು ಹೆಂಗಿದ್ರು ಬಾಬಡ ಹಾಕು ಇವಾಗ ಯಾವ ರೀ ಹಾಕ್ತೀನಿ ನೋಡು ಏನದು ಹುಡುಕಿದೀನಿ ಅಂಗಲ್ ಇಡ್ತೀನಿ ನೋಡಿ ಅಂಗಲ್ ಇದು 6 ಐತಿ ನೋಡಿ 6 ಬರ್ರಿ ಅದ ಬಿಡೋತ್ ನೀವು ಶಾಣಿಗೆ ರೀ 6 ಹೋದವ 6 ಹೋಗಿ ಏನದವ ಆವಿನ ಸ್ಪಾಂಡೆ ಆತ್ ನೋಡಿ ಮುಂದೆ ಹೋಗಿ ಏನು ನೋಡಿ ಎಷ್ಟು ಕೆಂಪಾಗೈತಿ ಕರದಿಂದ ಮತ್ತೆ ಕೆಂಪಾಕವು ಎತ್ತು ಬಿಡ್ಸಾಕೈತಿ ನೋಡ್ರಿ ಚಪಾತಿ ಇದಿಷ್ಟು ಚಂದಾಗ ಮಾಡಿರ್ತೀನಿ ಎತ್ತು ಹಾಕುತ್ತಲೇ ಹಿಂಗೆ ಓವೆಲ್ ಶೇಪ್ ಆಗ್ಬಿಡ್ತೈತವ ಚಪಾತಿ ಹಿಂಗೆ ಈಗ ಎಷ್ಟು ಕರ್ದಿಲ್ಲ ಕರೆದು ಬಿಡ ಸಾಕು ಸನ್ಫ್ಲವರ್ ಆಯಿಲ್ ಕರಿಬೇಕಿತ್ತು ಅಪ್ಪ ಬರಲಿಲ್ಲ ಈಗ ನಾನು ನೋಡಿ ಹೋಳಿಗೆ ಮಾಡಕ್ಕಂತೀನಿ ಹೋಳಿಗೆ ಊರ ತೊಗೊಂಡಾಗಿನ ಊರ್ನಾನೇ ಇಲ್ಲ ಅಯ್ಯೋ ಚಪಾತಿ ಮಾಡಕತ್ತೀನಲ್ಲ ಅಂತ ಮತ್ತೆ ಮನೆ ಎಲ್ಲ ಹೋಗಿ ತುಂಬ್ಕೊಂಡ್ಬಿಟ್ಟೈತೆ ನೋಡ್ರಿ ಸಂಡ್ಗೆ ಕರ್ದೈತಲ್ಲ ಸೊ ಸಂಡ್ಗೆ ಹೊಗಿ ಫುಲ್ಲು ಅಡುಗೆ ಮನೆ ತುಂಬಿಬಿಟ್ಟೈತೆ ಆ ಹೊಗಿ ಕುಡಿದು ಗಂಟ್ಲು ಒಂಥರ ಆಗಂತೈತಿ ಸೊ ಫೈನಲಿ ಹಬ್ಬದ ಅಡುಗೆ ಮಾಡಿದ್ದಾಯಿತು ಹೋಳಿಗೆ ಚಪಾತಿ ಸೊ ನೋಡ್ರಿ ಇಷ್ಟು ಚಪಾತಿ ಅದು ಸಂಡ್ಗೆ ಮಾಡೈತಿ ಹೋಳಿಗೆನೂ ಮಾಡೈತಿ ಜಾಸ್ತಿ ಏನಾಗಿದೆ ನೋಡ್ರಿ ಈಗ ಇಷ್ಟು ಹೋಳಿಗೆ ಆಗಿದಾವೆ ಸೊ ನೋಡ್ತಾ ಇರ್ಬೋದು ಒಂದು 20 ಹೋಳಿಗೆ ಆಗಿರ್ಬೋದು ಅಷ್ಟ ಜಾಸ್ತಿ ಏನಿಲ್ಲ ಪ್ರತಿ ವರ್ಷ ಇಷ್ಟ ನೋಡ್ರಿ ಮಾಡೋದು ನಾನಂಕರ ಸೊ ನೀವೆಲ್ಲ ಯುಗಾದಿ ಬುಕ್ಕ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಉಳ್ಳಾಗಡ್ಡಿ ಪಲ್ಯ ಮಾಡೀನಿ ಕಟ್ಟಿನ ಸಾಂಬಾರು ಕೋಸಂಬರಿ ಶಾಂಡ್ಗಿ ಚಪಾತಿ ಇಷ್ಟ ಮಾಡೈತಿ ಮತ್ತೇನು ಮಾಡಿಲ್ಲ ಹೋಳಿಗೆ ಇರ್ತಾವೆ ರಾತ್ರಿ ತಿಂತೇನೆ ಸೊ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡ್ಕೊತೀನಿ ನಮ್ಮ ಫೋನ್ ಹಾಕರ ಎಣ್ಣೆಗೆಲೆ ಮುಟ್ಟಿ ಸೊ ಬನ್ರಿ ಇನ್ನು ಊಟ ಮಾಡಬೇಕು ಹಬ್ಬದ ಊಟ ನಾನು ಒಬ್ಬಕ್ಕೆ ಉಣ್ಣೋದು ನೋಡ್ರಿ ತಮ್ಮ ಮತ್ತು ನಾನು ಅರವಿಂದ್ ಅಂಕರ್ ಊಟ ಆಗೈತಿ ಸೊ ಒಬ್ಬರಿಗೆ ಕುತ್ಕೊಂಡು ಉಣ್ಬೇಕಲ್ಲ ಹಬ್ಬದ ದಿನನೂ ಎಲ್ಲರ ಮನೆಗೂ ಹಬ್ಬದ ದಿನ ಎಲ್ಲರೂ ಕುಡ್ಕೊಂಡು ಮಸ್ತ್ ಹಬ್ಬ ಮಾಡ್ತಾರೆ ಸೊ ನಮ್ಮ ಮನೆಗೆ ಇಬ್ಬರೇ ಅಲ್ಲ ಅಂತ ಅದು ಒಂಥರ ಬೇಜಾರು ಸೊ ಯಾವಾಗೂ ಹಿಂಗೆ ಆಗಿರಲಿಲ್ಲ ಯಾವ ಹಬ್ಬದಾಗೂ ಸೊ ಈ ವರ್ಷ ಈ ಹಬ್ಬದಾಗೂ ಈ ರೀತಿ ಆಗಕ್ಕಂತೈತಿ ಯಾಕಂತಂದ್ರೆ ಸೊ ಅನ್ವಿತಾ ಇಲ್ಲಲ್ಲ ಸೊ ಆ ಕಾರಣಕ್ಕನ ಆಗಕ್ಕಂತೈತಿ ಸೊ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಅರವಿಂದನೂ ಊಟ ಆಗೈತಿ ಸೊ ನಾನು ಹೋಳಿಗೆ ಮಾಡೋದನ್ನ ಮಾಡಿಕೊಟ್ಟೆ ಊಟ ಮಾಡಿದ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ತಮ್ಮಂದು ಒಂದು ಏನಂತಾರೆ ತಮ್ಮಂದು ಒಂದು ಜಂಪ್ ನಿದ್ದೆ ಆಯ್ತು ನೋಡ್ರಿ ನಿದ್ದೆ ಮಾಡಿ ಅದು ಈಗ ಊಟ ಮಾಡ್ತಾನ ಸೊ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಹಸ್ಬೆಂಡ್ ಅಂಕ ಡ್ಯೂಟಿಗೆ ಹೋಗ್ಯಾರ ಅವ್ರು ನೈಟ್ ಬರ್ತಾರ ಅವ್ರು ನೈಟ್ ಕುಂತಾರೆ ನೋಡ್ರಿ ಹಬ್ಬದ ದಿನ ಡ್ಯೂಟಿ ಹೋಗ್ಯಾರ ಅದ ಬೇಜಾರು ಎಷ್ಟೆಲ್ಲ ಫೋನ್ ಬಿದ್ದವದ ಚಲೋ
ಜಾತ್ರೆ ಮಾಡ್ಕೊಂಬಂದ್ರಿ? ಏನಿಲ್ಲ, ಚಡ್ಡಿ ಬೆಣ್ಣೆ. ಯುಗಾದಿ ನೀನಂತೂ ಮಾಡ್ಸಲ್ಲ. ಅವ್ರು ಏನಾರು ಹೋದಾಗ ಶಿಸ್ತ ಕಟ್ಟೆ ಬಿಟ್ರದನ್ನ. ಏನ್ ಬಿಚ್ಚಕನ ಇವತ್ ಮಾಡಕತ್ತೀಯಲ್ಲ? ಕ್ಯೂರಿಯಾಸಿಟಿ ಐತಿ ಇಲ್ಲ ನಿನಗ? ಇದ್ರ ಹಾಕ್ಬಿಡು. ಪುಸ್ತಕ ನಂದಿರವ? ಇವನಿಗೆ ಯಾರು ಇನ್ನೊಂದು 10 ತರಬೇಕು. 6 ಕಮ್ಮಿ ಅದವು. ಆಟ ಆಡ್ಕೊಡ್ರಿ. ಒಂದು ಕೊಡು. ತಿಂತೇನೆ ಚಪಾತಿ ಕೊಡಪ್ಪ ನೀನು. ಅರೆ ನೀನು ಹಂಗೆ ಕೊಡು. ನೀನಂತ ನಾವಲ್ಲ ನಾನು ಪಲ್ಯ ತಿಂದೇನೇನು ಸ್ವಲ್ಪ ತಿನ್ನೋಡು. ಒಂದು 2 ಉಳ್ಳಾಗಡ್ಡಿ ಅದು ಅಷ್ಟ ಮಾಡಿದ್ದೆ, ಖಾಲಿ ಆಗುತ್ತಾನ ಇಲ್ಲ. ಅಲ್ಲ ಹಾಕಿನೇ ನಾ ಆಗಕ್ಕೆ ಬಂದಿಲ್ಲ. ಎಲ್ಲ ಹಾಕಿನಿ. ಒಳ್ಳೆ ಹೆಂಗ ಬರ್ತಾನ ನೋಡ. ಅದ ಎಷ್ಟೋ ಮಂದಿ ಹಾಕಂದ್ರೆ ಹಿಂಗ ಆಗಕ್ ಬರೋದಿಲ್ಲ. ತುಪ್ಪ ಹಾಕೊಂಡಿ ತಗೋ. ಒಳಗೆ ಹೆಂಗಾಗ್ಯಾವು? ಸಪ್ಪ ಆಗಿರ್ಪ ನೀನು. ಕರೆನ ಹೇಳ. ನನಗೆ ಇಷ್ಟ ಹೋಳಿಗೆ ಸ್ವೀಟ್. ನೀನು ಬಿಡಪ್ಪ. ಇಷ್ಟಿದ್ರು ತಿನ್ನಂಗಾಗತ್ತ. ಊರಾಗ ಹಾಕಿರ್ತಾರ, ಒಂದು ಹೋಳಿಗೆ ತಿಂದ ಮಿಕ್ಕತ್ತ ಅಷ್ಟು ಬೆಲ್ಲ ಸುರಿದ್ ಬಿಟ್ಟಿರ್ತಾರ. ಮತ್ತೆ ಹಬ್ಬ ಜೋರ್ ಮಾಡಿದ್ವಿ. ಏನ ಜೋರ್ ಮಾಡ್ರಿ ಹಬ್ಬ. ಹೌದು, ಭಾರಿ ಜೋರಾಗೈತೆ ಹಬ್ಬ. ನೋಡ್ರಿ, ನಾನು ನಮ್ಮ ತಮ್ಮ ಕೂಡ ಹಬ್ಬ ಜೋರ್ ಮಾಡಿವಂತೇನ. ಅಲ್ಲ ನಾವು ಹೋಳಿಗೆ ಮಾಡಿದ್ವಿ, ಚಂದಿ ಕರ್ದಿದೆ. ಇವಾಗ ಸಣ್ಣಿತಾಯಿ ಇಲ್ಲ ಅನ್ನೋದ ಅದ ಭಾಳ ಬೇಜಾರಾಗೈತಿ. ಎಲ್ಲ ಹಬ್ಬದಾಗ ಎಲ್ಲ ಫಂಕ್ಷನ್ದಾಗ ಎಲ್ಲ ಮಿಸ್ ಆಕಿ. ಹುಡುಗರು ಸ್ಕೂಲ್ ಏನು ರಜಾ ಕೊಡ್ತಾರೆ 2 ತಿಂಗಳ, ಅದ ಬ್ಯಾಸ್ಗಿ.